ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು. ನಾವು ಅನಂತ ವಿಶ್ವ ಗುರುಗಳದ್ದು ವಿಡಿಯೋಗಳನ್ನು ಈಗಾಗಲೇ 6 ತಿಂಗಳಿಂದ ನೋಡ್ತಾ ಇದ್ದೀವಿ. ಅವ್ರು ಹೇಳ್ಕೊಟ್ಟಿದ್ದೆಲ್ಲ ನಾವು ಕೂಡ ಇತಿಹಾಸದಲ್ಲಿ ಓದಿದ್ವಿ. ನಾನು ಮೂಲತಃ ಹೆಸರು ಗೌಸಿದ್ದಪ್ಪ, ಕೊಪ್ಪಳದಿಂದ ಬಂದೀನಿ. ಶಿಕ್ಷಕನಾಗಿ ವೃತ್ತಿ ಮಾಡ್ತಾ ಇದ್ದೀನಿ. ಇವೆಲ್ಲವೂ ನಮ್ಮ ವೇದಗಳಲ್ಲಿ ಬಂದಿದೆ. ಹಾಗೂ ಗಾದೆ ಮಾತಲ್ಲಿ ಕೂಡ ನಮ್ಮ ಹಿರಿಯರು ಹೇಳಿದ್ದಾರೆ, ವೇದಗಳ ಅರ್ಥ ಆಗಿಲ್ಲ, ವೇದ ಸುಳ್ಳಾದ್ರೆ ಗಾದೆ ಸುಳ್ಳಾಗಲ್ಲ ಅಂತೇಳಿ ಗಾದೆಗಳಲ್ಲಿ ಹೇಳಿದ್ದಾರೆ ನೋಡ್ರಿ. ತಾಳಿದವನು ಬಾಳೆಹಣ್ಣು. ಅದಕ್ಕೆ ನಮ್ಮ ಅನಂತಾಚಾರ್ಯರ ಒಂದು ಅಫರ್ಮೇಷನ್ಸ್ ಏನಿದಾವೆ, ನಾವು ದಿನ ಹೇಳ್ತಾ ಇದ್ರೆ ಪಾಸಿಟಿವ್ನೆಸ್ ಆಟೋಮೆಟಿಕ್ ಆಗಿ ನಮ್ಗೆ ಫೀಲ್ ಆಗುತ್ತೆ. ಫೀಲ್ ಅನ್ನೋದು ನಾವು ಮಾಡಿದಾಗ ಅನುಭವಿಸಿದಾಗ ಮಾತ್ರ ಸಿಗೋಂಥದ್ದು. ಸೊ ಅದನ್ನು ಮಾಡ್ತಾ ಇದ್ದೀವಿ. ಮೊದಲಿಗೆ ನಾನು 30,000 ರೂಪಾಯಿ ಸಂಬಳ ತೊಗೊಂಡ್ರು ₹1 ಸೇವ್ ಮಾಡೋಕ್ಕಾಗ್ತಿದ್ದಿಲ್ಲ. ಅಫರ್ಮೇಷನ್ ಹೇಳ್ತಾ ಇದ್ಮೇಲೆ ಸೇವ್ ಮಾಡ್ಬೇಕಂತ ಮೈಂಡಿಗೆ ಬರ್ಬೇಕು ಫಸ್ಟ್. ಸೊ ಅವ್ರು ಹೇಳಿದಾರಲ್ಲ, ಫಸ್ಟ್ ಅರ್ನ್, ಇನ್ವೆಸ್ಟ್ ಆ್ಯಂಡ್ ಎಕ್ಸ್ಪೆಂಡಿಚರ್. ಸೊ ಇನ್ವೆಸ್ಟ್ ಮಾಡೋಕೆ ಮೇಲೆ ಈಗ ನಾನು ಕೂಡ ಶೇರ್ ಮಾರ್ಕೆಟ್ನಲ್ಲಿ ಈಗ 6 ತಿಂಗಳಿಂದ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. 75,000 ನನಗೆ ಗೊತ್ತಿಲ್ಲದಂಗೆ ಇನ್ವೆಸ್ಟ್ ಮಾಡಿದ್ದೀನಿ. 10% ಲಾಭ ಇದೆ. ಎಲ್ಲ ಒಳ್ಳೆ ಕಂಪ್ನಿ, ರಿಸರ್ಚ್ ಮಾಡ್ಸೋಕೆ ಹಚ್ಚುತ್ತೆ ಅದು. ಜೊತೆಗೆ ಇವತ್ತು ಅವ್ರು ಇನ್ನೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಡಿಸೇಬಲ್ಡ್ ಇರ್ತಕ್ಕಂಥವ್ರಿಗೆ ಅವರು ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ. ಅವರು ಎಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳ್ತಿದ್ದೀನಿ. ಜೊತೆಗೆ ಅಷ್ಟೇ ಅಲ್ಲ, ಅವ್ರು ಕಲೆಕ್ಟ್ ಮಾಡಿರೋ ಅಮೌಂಟ್ ಎದೆದಕ್ಕೂ ಅಲ್ಲ. ಸೊ ಇಂಥ ದೊಡ್ಡ ಹಾಲ್ನಲ್ಲಿ ಇದನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಇದ್ರ ರೆಂಟ್ ಎಷ್ಟಿರ್ಬೋದು ವಿಚಾರ ಮಾಡಿ. ಜೊತೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಫುಡ್ more than 300 rupees. ಸೊ ಇಟ್ ಇಸ್ ನಾಟ್ ಮನಿ ಮ್ಯಾಟರ್. ಸೊ ಇಲ್ಲಿ ಕೊಡ್ತಕ್ಕಂಥ ಅಮೌಂಟು ಲೆಕ್ಕಕ್ಕೆ ಬರಲ್ಲ. ನಾವು ಕಲಿಯಂಥದ್ದು ಇದೆಯಲ್ಲ, ಅದು ದೊಡ್ಡದು. ಒಳ್ಳೇದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಅನಂತ ವಿಶ್ವಾಚಾರ್ಯರು ಒಂದು ಡೈಮಂಡ್ ಇದ್ದಾಗೆ ನಮಗೆಲ್ಲ. ಅದು ಹಣಕಾಸಿನಲ್ಲಿ ಅಷ್ಟೇ ಅಲ್ಲ, ಸರ್ವಾಂತರ್ಯಾಮಿ. ಸೊ ಮುಂದೆ ಭವಿಷ್ಯತ್ನಲ್ಲಿ ನಿಜವಾಗ್ಲೂ ಅವ್ರು ಏನಾನು ಅನ್ಕೊಂಡಿದ್ರೆ ಸಾಧಿಸ್ತಾರೆ. ಯಾಕಂದ್ರೆ ಆ ಸ್ಟ್ರಾಂಗ್ ಫೀಲಿಂಗ್ಸ್ ಅವರಲ್ಲಿದೆ. ಈ ಟ್ರೈನಿಂಗ್ ಬಂದವ್ರಿಗೆ ಎಲ್ಲರಿಗೂ ಅದು ಅನುಭವ ಆಗುತ್ತೆ ಅಲ್ವಾ? ವಜ್ರ ಮಾತ್ರ ವಜ್ರದ ಬೆಲೆಯನ್ನು ಅರ್ಥ ಮಾಡ್ಕೊಳುತ್ತೆ, ಬಂಗಾರ ಮಾತ್ರ ಬಂಗಾರದ ಬೆಲೆ ಮಾಡುತ್ತೆ. ಸೊ ಇಲ್ಲಿ ಬಂದ್ರೆ ಮಾತ್ರ ಅವರ ಒಂದು ಬೆಲೆ ಅನ್ನೋದು ಗೊತ್ತಾಗುತ್ತೆ. ಸುಮಾರು ಜನ ಅವ್ರು ನೋಡಿಯಲ್ಲ, ನಾವು ಇವತ್ತು ನಾನು ನೋಡ್ತಾ ಇದ್ರು, ಕೇವಲ ಯೂಟ್ಯೂಬ್ನಲ್ಲಿ ನೋಡಿ ನಾವೆಲ್ಲ ಇನ್ಸ್ಪೈರ್ ಆಗಿದ್ದೀವಿ. ಸೊ ಇವತ್ತು ಅವ್ರ ಪಕ್ಕದಲ್ಲಿ ಬಂದಿದ್ದೀವಿ. ಸೂರ್ಯ ದೂರ ಇದ್ದಾನೆ, ಆತನ ಕಿರಣಗಳು ನಮ್ಗೆ ಇಲ್ಲಿ ಎಫೆಕ್ಟ್ ಹೇಗಾಗುತ್ತೋ ಇವತ್ತು ನಾವು ಸೂರ್ಯನ ಪಕ್ಕ ನಿಂತ್ಕೊಂಡಿದ್ದೀವಿ. ಖಂಡಿತವಾಗಿ ಇದು ವಿಶ್ವಕ್ಕೆ ಬೆಳಕು ಕೊಡ್ತಕ್ಕಂಥ ಒಂದು ಜ್ಞಾನ ಕೊಡ್ತಕ್ಕಂಥ ಕ್ಲಾಸ್ ಅಂತೇಳಿ ಅಭಿಪ್ರಾಯಪಡಿಸ್ತಾ ನನ್ನ 4 ವಿಚಾರಗಳನ್ನ ಹೇಳ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟು ಧನ್ಯವಾದಗಳು.